ಫ್ರೆಂಡ್ಸ್, ಶುಕ್ರವಾರ 6 ಸೆಪ್ಟೆಂಬರ್ 2024 ಗೋಲ್ಡ್ಮನ್ ಸ್ಯಾಕ್ಸ್ ಇದು ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಸ್ನ ಸ್ಟಾಕ್ನ ಡೌನ್ ಗ್ರೇಡ್ ಮಾಡಿತ್ತು. ಸೊ ಅದಕ್ಕಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾವು ಶುಕ್ರವಾರದ ದಿನ ಕರೆಕ್ಷನ್ ನೋಡಿದ್ವಿ. ಇದು ಮೋರ್ ದೆನ್ 4% ಕರೆಕ್ಟ್ ಆಯ್ತು. ಸೊ ಇದರ ಡೌನ್ ಗ್ರೇಡ್ ಕೆಳಗಡೆ ಟಾರ್ಗೆಟ್ 742 ಸೆಲ್ ಟಾರ್ಗೆಟ್ ನ ಕೊಟ್ಟಿದೆ. ಸೊ ಹಾಗಾದ್ರೆ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಶೇರ್ಸ್ ನ ಹೊಂದಿದ್ರೆ ಅದರಿಂದ ಹೊರಗಡೆ ಬರ್ಬೇಕಾ, ಇಲ್ಲ ಏನ್ ಮಾಡ್ಬೇಕು ಅಂತ ಇವತ್ತು ಅನಲೈಸ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಅದರಿಂದ ನಮ್ಮ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಯಾವುದೇ ನ್ಯೂಸ್ ಮೇಲೆ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ನಾವು ಕೂಡ ನಮ್ಮ ಕಡೆಯಿಂದ ಅನಲೈಸಿಸ್ ಮಾಡ್ಬೇಕಾಗುತ್ತೆ. ಸೊ ಆ ಅನಲೈಸಿಸ್ ನ ಈ ವಿಡಿಯೋದಲ್ಲಿ ನಾವು ಮಾಡ್ತಾ ಇದೀವಿ. ಸೊ ನಾನು ಈಗ ಸ್ಕ್ರೀನರ್ ವೆಬ್ಸೈಟ್ ಅಲ್ಲಿ ಇದ್ದೀನಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ನಾವು ಅನಲೈಸಿಸ್ ಮಾಡೋಣ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಮಾರ್ಕೆಟ್ ಕ್ಯಾಪ್ 6,98,000 crores ಅಷ್ಟಿದೆ. ಸೊ ಇದರ ಕರೆಂಟ್ ಪ್ರೈಸ್ ಈಗ ಆಫ್ಟರ್ ಪ್ರಾಫಿಟ್ ಬುಕಿಂಗ್ 782ಗೆ ಬಂದಿದೆ. ಸೊ ಇದನ್ನ ನಾವು ಈಗ ಚಾರ್ಟ್ ಅಲ್ಲಿ ಹೋಗಿ ನೋಡೋಣ. ಸೊ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಮ್ಯಾಕ್ಸಿಮಮ್ ಚಾರ್ಟ್ 2005 ಅಲ್ಲಿ 55 ವರೆಗೆ ಇದ್ದಿದ್ದು. ಇದು ಆ ಲೆವೆಲ್ ಇಂದ 5 ವರ್ಷದಲ್ಲಿ 315 ವರೆಗೆ ಹೋಗಿತ್ತು 2010 ವರೆಗೆ. ಸೊ 5 ಟೈಮ್ಸ್ ರಿಟರ್ನ್ ಕೊಟ್ಟಿದ್ದು ಆ ಸಮಯದಲ್ಲಿ. ಸೊ ಅಲ್ಲಿಂದ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಇದ್ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೊರೋನಾ ಸಮಯದಲ್ಲಿ ಕೆಳಗಡೆ 200 ಕೆಳಗಡೆ ಬಂದಿತ್ತು. ಸೊ 200 ಇಂದ 2020ರಿಂದ 2024ಕ್ಕೆ ಹೈ ಪ್ರೈಸ್ ಬಂದು 912 ಇದೆ. ಸೊ ಅಲ್ಲಿಂದ ಈಗ ಅಂದ್ರೆ 912 ಈಗ ಮೋರ್ ದೆನ್ 10% ಕರೆಕ್ಷನ್ ಕಂಡು 782ಗೆ ಬಂದಿದೆ. ಇದರ ಬುಕ್ ವ್ಯಾಲ್ಯೂ 465 ಆಗಿದೆ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗಳಿಗೆ ವ್ಯಾಲ್ಯೂಯೇಷನ್ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಬ್ಯಾಂಕ್ ಗಿಂತ ತುಂಬಾ ಕಡಿಮೆ ಇದೆ. ಸೊ ಇಲ್ಲಿ ನೀವು ಬುಕ್ ವ್ಯಾಲ್ಯೂನ ನೋಡಿದ್ರೆ ಇದು 465 ಅಂದ್ರೆ ಡಬಲ್, ಅದು ಡಬಲ್ ಕಿಂತ ಕಡಿಮೆ ಇದೆ ಕರೆಂಟ್ ವ್ಯಾಲ್ಯೂ. ಅದೇ ನೀವು HDFC ICICI ಬ್ಯಾಂಕ್ ನೋಡಿದ್ರೆ ಅವು ಹೆಚ್ಚಾಗಿರ್ತವೆ ಮೋರ್ ದೆನ್ 5%. ಸೊ ಅದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ವ್ಯಾಲ್ಯೂಯೇಷನ್ ತುಂಬಾ ಕಡಿಮೆನೆ ಇದೆ. ಸೊ ಇದು ಬುಕ್ ವ್ಯಾಲ್ಯೂ ಅಂತ ಏನಂದ್ರೆ ಟೋಟಲ್ ಅಸೆಟ್ ವ್ಯಾಲ್ಯೂ ಆಫ್ ದ ಕಂಪನಿ ಏನಾದ್ರೂ ಮುಚ್ಚೋದ್ರೆ ಕ್ಲೋಸ್ ಆದ್ರೆ ನಿಮ್ಮ ಶೇರ್ಸ್ಗೆ ಅಟ್ಲೀಸ್ಟ್ ಬುಕ್ ವ್ಯಾಲ್ಯೂ ಅಮೌಂಟ್ ಸಿಗುತ್ತೆ ಅಂತ. ಸೊ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನಾದ್ರೂ ಕ್ಲೋಸ್ ಆಯ್ತು ಅಂತ ಇಟ್ಕೊಳ್ಳೋಣ. ಸೊ ಆ ರೀತಿ ಏನಾದ್ರೂ ಆದ್ರೆ ನಮ್ಗೆ ಅಟ್ಲೀಸ್ಟ್ 465 ಸಿಗುತ್ತೆ ಅಂತ. ಸೊ ಇದು ವ್ಯಾಲ್ಯೂಯೇಷನ್ ತುಂಬಾ ಕಡಿಮೆನೆ ಇದೆ. ಹಾಗೂ ಪಿ ರೇಷಿಯೋ ಕೂಡ 10 ಕೆಳಗಡೆ ಇದೆ, ಇದು ಕೂಡ ಕಡಿಮೆ ಇದೆ. ಇನ್ನು ಈ ಬ್ಯಾಂಕ್ ನ ಚಾರ್ಟ್ ನೋಡ್ತಾ ಇದ್ರೆ ಸಮ್ ಟೈಮ್ ಸೈಡ್ ವೇಸ್ ಹೋಗ್ತಾ ಇದೆ. ಆದ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನೋಡಿದ್ರೆ ಇದು ಇದರಲ್ಲಿ ರಿಟರ್ನ್ ಸಿಗ್ತಾ ಇದೆ. ಇನ್ನು ಕಂಪ್ನಿ ಪಾಸಿಟಿವ್ ನೆಗೆಟಿವ್ ಅಂತ ನೋಡೋದಾದ್ರೆ 5 ವರ್ಷದಲ್ಲಿ 98% ರಿಟರ್ನ್ ಕೊಟ್ಟಿದೆ, ಅಂದ್ರೆ ಡಬಲ್ ಆಗಿದೆ. ಇನ್ನು ಕಂಪನಿ ಹೆಲ್ತಿ ಡಿವಿಡೆಂಡ್ 18%. ಸೊ ಈ ಸ್ಟಾಕ್ ಗ್ರೋತ್ ಅಲ್ಲದೆ ಡಿವಿಡೆಂಡ್ ಸ್ಟೇಟ್ ಬ್ಯಾಂಕ್ ಕೊಡ್ತಾ ಇದೆ, 18% ಆವರೇಜ್ ಆಗಿ ಕೊಡ್ತಾ ಇದೆ. ಸೊ ಡಿವಿಡೆಂಡ್ ಇಲ್ಲಿ ಸಿಗ್ತಾನೆ ಇರುತ್ತೆ. ಕಂಪ್ನಿ ಏನು ಗ್ರೋತ್ ತೋರಿಸುತ್ತೆ, ಲಾಭ ತೋರಿಸುತ್ತೆ, ಡಿವಿಡೆಂಡ್ ಮೂಲಕ ರಿಟರ್ನ್ ಕೊಡುತ್ತೆ. ಅದ್ರ ಜೊತೆ ಸ್ಟಾಕ್ ಪ್ರೈಸ್ ಕೂಡ ಹೆಚ್ಚಾಗ್ತಾ ಇರುತ್ತೆ. ಇನ್ನು ನೆಗೆಟಿವ್ ಅಲ್ಲಿ ಕಂಪ್ನಿ ಲೋ ಇಂಟ್ರೆಸ್ಟ್ ರೇಟ್ ಅಂತ ಕೊಟ್ಟಿದ್ದಾರೆ, ಕಾಂಟಿಜೆನ್ಸಿ ಲಯಬಿಲಿಟಿ ಕೂಡ ಇದೆ ಅಂತ ಕೊಟ್ಟಿದ್ದಾರೆ. ಅರ್ನಿಂಗ್ಸ್ ಇನ್ಕ್ಲೂಡ್ ಅದರ್ ಇನ್ಕಮ್ 1,51,000 crores ಅಷ್ಟಿದೆ ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ನೆಗೆಟಿವ್ ಅಂತ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ಪಾಸಿಟಿವ್ಗೆ ಕಂಪೇರ್ ಮಾಡಿದ್ರೆ ನೆಗೆಟಿವ್ ಏನ ಅಷ್ಟು ಹೈಲೈಟ್ ಆಗಿ ಇಲ್ಲಿ ಕಾಣಿಸ್ತಾ ಇಲ್ಲ ನನಗೆ. ಇಲ್ಲಿಂದ ಈಗ ನಾವು ಬ್ಯಾಂಕ್ ನ ರೆವೆನ್ಯೂ ಕ್ವಾರ್ಟರ್ಲಿ ಇಯರ್ಲಿ ನೋಡ್ತಾ ಹೋದ್ರೆ 2021 ಇಂದ 68,000 ಅಲ್ಲಿ ಇರೋದು, ಇದು ಸತತವಾಗಿ ಹೆಚ್ಚಾಗ್ತಾ 2022 ಜೂನ್ ಅಲ್ಲಿ 76, ಅಲ್ಲಿಂದ 2023 ನಲ್ಲಿ 1,01,000 crores ಅಷ್ಟು, ಈಗ ಜೂನ್ 2024 ಅಲ್ಲಿ 1,18,000. ಸತತವಾಗಿ ಬ್ಯಾಂಕಿನ ರೆವೆನ್ಯೂ ಹೆಚ್ಚಾಗ್ತಾನೆ ಇದೆ. ಇನ್ನು ಎಕ್ಸ್ಪೆನ್ಸಸ್ ನ ಇಲ್ಲಿ ನಾವು ನೋಡಿದ್ರೆ ಇದು 44,000 crores ಅಷ್ಟು ಇದ್ದಿದ್ದು, ಅದು ಈಗ 53,000 crores ಅಷ್ಟಿದೆ. ಸೊ ಇಲ್ಲಿ ಗ್ರೋತ್ ಗೆ ಕಂಪೇರ್ ಮಾಡಿದ್ರೆ ಎಕ್ಸ್ಪೆನ್ಸಸ್ ಅಷ್ಟು ಹೆಚ್ಚಾಗಿಲ್ಲ. ಸೊ ಇದು ಏತಕ್ಕಂತಂದ್ರೆ ನೀವು ನೋಡ್ತಿರ್ಬೋದು, ಮುಂಚೆ ಎಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ATMಗಳು ಎವ್ರಿ ಏರಿಯಾದಲ್ಲಿ ನೋಡ್ತಾ ಇದ್ವಿ. ಅದರ ರೆಂಟ್, ಮೇಂಟೆನೆನ್ಸ್ ಚಾರ್ಜಸ್ ಎಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಈಗ ಸೇವ್ ಆಗ್ತಾ ಇದೆ. ಸೊ ಅದರಿಂದ ಕೂಡ ಇಲ್ಲಿ ಎಕ್ಸ್ಪೆನ್ಸಸ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಇನ್ನು ಅದರ್ ಇನ್ಕಮ್ ನ ನೋಡಿದ್ರೆ ಅದರ್ ಇನ್ಕಮ್ ಕೂಡ ಇದು ಮಧ್ಯದಲ್ಲಿ ಸ್ವಲ್ಪ 2022 ನಲ್ಲಿ ಕಡಿಮೆ ಆಗಿದ್ದು ಹೆಚ್ಚಾಗ್ತಾ 33,000ಗೆ ಬಂದಿದೆ. ಇನ್ನು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 2021 ನಲ್ಲಿ 10,000,
ಸೊ 2022 ನಲ್ಲಿ 10,000, 2023 ನಲ್ಲಿ 25,000ಗೆ ಹೋಗಿತ್ತು. ಇನ್ನು ಜೂನ್ 2024 ಅಲ್ಲಿ 26,000ಗೆ ಬಂದಿದೆ. ಸೊ ಪ್ರೀವಿಯಸ್ ಕ್ವಾರ್ಟರ್ಗೆ ಅದು 28,000ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಅಷ್ಟೇ. ಸೊ ಇದು ಪ್ರೀವಿಯಸ್ ಇಯರ್ ಸೇಮ್ ಕ್ವಾರ್ಟರ್ಗೆ ನೋಡಿದ್ರೆ ಕಡಿಮೆ ಇಲ್ಲ. ಸೊ ಇದು ಸ್ವಲ್ಪ ಗೋಲ್ಡನ್ ಸ್ಯಾಚ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಕಂಡಿರ್ಬೋದು, ಅದಕ್ಕಾಗಿ ಆ ರಿಪೋರ್ಟ್ ನ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಆಗಿ ಬ್ಯಾಂಕಿಂಗ್ ನಲ್ಲಿ ಈ ರೆವೆನ್ಯೂ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನ ನೋಡ್ತಾ ಇದ್ರೆ ಅಷ್ಟು ನೆಗೆಟಿವ್ ಕಾಣಿಸ್ತಾ ಇಲ್ಲ. ಇನ್ನು ಬ್ಯಾಂಕ್ ನ ನೆಟ್ ಪ್ರಾಫಿಟ್ ನ ನೋಡಿದ್ರೆ 21 ಅಲ್ಲಿ 7,000 ಇಂದ 2022 ನಲ್ಲಿ 7,000 ಇತ್ತು. ಸೊ ಅಲ್ಲಿಂದ 2023 ನಲ್ಲಿ 19,000 ಬಂದು 2024 ಅಲ್ಲಿ 20,000ಗೆ ಬಂದಿದೆ. ಪ್ರೀವಿಯಸ್ ಕ್ವಾರ್ಟರ್ಗೆ ಕಡಿಮೆ ಇದೆ, ಬಟ್ ಇಯರ್ ಆನ್ ಇಯರ್ ಇಲ್ಲಿ ಗ್ರೋತ್ ನ ನಾವು ನೋಡ್ತಾ ಇದೀವಿ. ಅದಲ್ಲೇ ಈಗ ಶೇರ್ ಹೋಲ್ಡರ್ ಪ್ಯಾಟರ್ನ್ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದು ಪ್ರೊಮೋಟರ್ಸ್ ಹೋಲ್ಡಿಂಗ್ 2021 ವರೆಗೂ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಈಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಶೇರ್ ಹೋಲ್ಡಿಂಗ್ ನ ಹೊಂದಿದ್ದಾರೆ 57%. ಸೊ ಇದು ಯಾವುದೇ ಲೆವೆಲ್ ಅಲ್ಲಿ ಇಲ್ಲಿ ಕಡಿಮೆ ಆಗಿಲ್ಲ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಇಲ್ಲಿಂದ FI ಹೋಲ್ಡಿಂಗ್ ನೋಡಿದ್ರೆ ಗೌರ್ಮೆಂಟ್ ಆಫ್ ಸಿಂಗಾಪುರ್ ಇಲ್ಲಿ ಆಲ್ಮೋಸ್ಟ್ 11% ಹೋಲ್ಡಿಂಗ್ ನ ಹೊಂದಿದೆ. ಅಲ್ಲಿಂದ DIIs ಡೊಮೆಸ್ಟಿಕಲ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ನೋಡಿದ್ರೆ LIC ಕಾರ್ಪೊರೇಷನ್ LIC 9.6% ನ ಹೊಂದಿದೆ. LIC ಸಬ್ಸಿಡಿಯರಿ 8.77% ನ ಹೊಂದಿದ್ದಾರೆ. SBI ಟ್ಯಾಕ್ಸ್ ಅಡ್ವಾಂಟೇಜಸ್ ಮ್ಯೂಚುವಲ್ ಫಂಡ್, SBI ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳು, HDFC ಟ್ರಸ್ಟಿ ಕಂಪನಿ, HDFC ಮ್ಯೂಚುವಲ್ ಫಂಡ್, ICICI ಪ್ರುಡೆನ್ಷಿಯಲ್ ವ್ಯಾಲ್ಯೂ ಡಿಸ್ಕವರಿ ಫಂಡ್, NPS ಟ್ರಸ್ಟ್ ಸ್ಕೀಮ್ಸ್, ICICI ಪ್ರುಡೆನ್ಷಿಯಲ್ ಟ್ರಸ್ಟ್ ಲಿಮಿಟೆಡ್, ICICI ಪ್ರುಡೆನ್ಷಿಯಲ್, NPS ರಿಟೈರ್ಮೆಂಟ್ ಸೊಲ್ಯೂಷನ್ ಪೆನ್ಷನ್ ಪ್ಲಾನ್, ಸೊ ನಿಪಾನ್ ಲೈಫ್ ಇಂಡಿಯಾ ಟ್ರಸ್ಟಿ, ನಿಪಾನ್ ಲೈಫ್ ಇಂಡಿಯಾ ಮ್ಯೂಚುವಲ್ ಫಂಡ್, ಕೋಟಕ್ ಟ್ಯಾಕ್ಸ್ ಸೇವರ್, NPS ಟ್ರಸ್ಟ್. ಸೊ ಈ ಎಲ್ಲ DIIs ಮ್ಯೂಚುವಲ್ ಫಂಡ್ಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಈ ಎಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ಬರೋ SIP ಅಮೌಂಟ್ ರೆಗ್ಯುಲರ್ ಆಗಿ SBIಗೆ ಡಂಪ್ ಆಗುತ್ತೆ. ಸೊ ಅದರಿಂದ SBI ನಲ್ಲಿ ನಾವು ಹೆಚ್ಚಿನ ಕರೆಕ್ಷನ್ ನ ನೋಡಲ್ಲ. ಇನ್ನು ಪಬ್ಲಿಕ್ ಗೆ ಬಂದ್ರೆ ಪಬ್ಲಿಕ್ 7.5% ಇಂದ ಈಗ 7.67% ಮಾತ್ರನೇ ಇದೆ. ಸೊ ಇಲ್ಲಿ ಪಬ್ಲಿಕ್ ಹೆಚ್ಚಾಗಿಲ್ಲ. ಸೊ ಇಲ್ಲಿ ಅಷ್ಟೇನು ಪ್ಯಾನಿಕ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ, ಸೊ SBI ಹೈಯರ್ ಪ್ರೈಸ್ 912 ಆಗಿದ್ರೆ, ಸೊ ನಾನು ಆಲ್ವೇಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡೋದು ಹೈಯರ್ ಲೆವೆಲ್ ಇಂದ ಎನಿ ಟೈಮ್ 10% ವರೆಗೆ ನಾವು ಕರೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನ್ಯೂಸ್ ಬೇಸ್ಡ್ ಮೇಲೆ ಏನಾದ್ರು 20% ವರೆಗೆ ಕರೆಕ್ಷನ್ ನ ಹೈಯರ್ ಲೆವೆಲ್ ಇಂದ ಬಂದ್ರೆ ಅಲ್ಲಿ ನಾವು ಲಮ್ಸಮ್ ಅಮೌಂಟ್ ನ ಆಡ್ ಮಾಡ್ಬೋದು. SIP ಏನಾದ್ರು ಮಾಡ್ತಾ ಇದ್ರೆ, ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತಾ ಇದ್ರೆ ಇಲ್ಲಿ ಏನು ಭಯ ಬೀಳೋದು ಬೇಕಾಗಿಲ್ಲ. ಆದ್ರೆ ಲಮ್ಸಮ್ ಮಾಡೋಂಗಿದ್ರೆ ಇದೇನಾದ್ರೂ ಹೈಯರ್ ಲೆವೆಲ್ ಇಂದ 20%, ಆ ಗೋಲ್ಡ್ ಮ್ಯಾನ್ ಸ್ಯಾಚ್ ಪ್ರಕಾರ 742 ಏನ್ ಟಾರ್ಗೆಟ್ ಕೊಟ್ಟಿದ್ದಾರೆ, ಈ ಲೆವೆಲ್ ಹತ್ರ ಬಂದ್ರೆ ನಾವು ಕ್ವಾಂಟಿಟೀಸ್ ನ ಇಲ್ಲಿ ಆಡ್ ಮಾಡ್ಕೋಬಹುದು, ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ಬೋದು. ಸೊ ಇದರಲ್ಲಿ ನಮ್ಗೆ ಲಾಂಗ್ ಟರ್ಮ್ಗೆ 15 to 18% CAGR ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮಾರ್ಗನ್ ಸ್ಟ್ಯಾನ್ಲಿ ಇನ್ವೆಸ್ಟ್ಮೆಂಟ್ SBI ನಲ್ಲಿ ಬಂದ್ರೆ ಇಲ್ಲಿ ಹೆಚ್ಚಿನ ಗ್ರೋತ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ನೆಕ್ಸ್ಟ್ 3 yearsಗೆ 1200 ಹಾಗೂ 5 yearsಗೆ 1500 ಟಾರ್ಗೆಟ್ ನ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಗೆ ಇಯರ್ಲಿ ಡಿವಿಡೆಂಡ್ ಕೂಡ ಇಲ್ಲಿ ಸಿಗ್ತಾ ಇರುತ್ತೆ. ಸೊ ಇದು ನನ್ನ ಪರ್ಸನಲ್ ಅನಾಲಿಸಿಸ್. ನೀವು ಕೂಡ ನಿಮ್ ಕಡೆಯಿಂದ ಅನಾಲಿಸಿಸ್ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದ್ರೆ ಅಲ್ಲಿ ಕೇಳಿ. ನನ್ನ ಅನಾಲಿಸಿಸ್ ಮೇಲೆನೆ ಡೈರೆಕ್ಟ್ ಆಗಿ ಡಿಪೆಂಡ್ ಮಾಡೋಕೆ ಹೋಗ್ಬೇಡಿ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಅನಾಲಿಸಿಸ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.